ಅದರ ಸಂಕೇತ ನಿಮ್ಗೆ ಗೊತ್ತೈತಿ ಏನ್ ಹೇಳು? पवित्रता का संकेत हो। ಯಾವಾಗೂ ನಿಮ್ಮ ಕಂಪನಿ परिशुद्ध है। खुशी में भी कितना भी गंदा हमारा दिखता नहीं, वैसे अपना परिशुद्ध हमारा कंपनी है। साथ साथ ये लो मालूम है, जहां भी जाए शुभ शकुन है, जहां भी है शुभ शकुन। कहिए सर। ಪ್ರಾಪರ್ ನೇಜ್ ನೋಡಿ. ನಾನೊಬ್ಬ ರೈತರಿಗೆ ಯಾಕೆ ನುಕ್ಸಾನ್ ಆಗ್ತಿದ್ವಿ ಅದ್ರ ಬಗ್ಗೆ ನಾನು ಹೇಳ್ತಿದ್ವಿ. ಎಷ್ಟೆಲ್ಲ ರೈತರು ಫಾರ್ಮರ್ಸ್ ಮಾಡ್ತಾರೆ, ಗೋಟ್ ಫಾರ್ಮ್ ಮಾಡ್ತಾರೆ, ಜಂಗೋಸ್ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅವ್ರಿಗೆ ಯಾವ ಥರ ಯೂಸ್ ಮಾಡೋದು ಗೊತ್ತಿಲ್ಲ ರೈತರಿಗೆ. ಯಾಕಂದರೆ ದನಗೋಗಿ ಸಾಕಿದ್ವಿ ಅವತ್ತಕ್ಕೆ ಯಾವ ಟೈಮ್ಗೆ ಯಾವ ಔಷಧಿ ಆಗಬೇಕು ಅನ್ನೋದು ಗೊತ್ತಿರಂಗಿಲ್ಲ. ದನಗೋಗಿ ಮಿನರಲ್ ಮಿಕ್ಚರ್ ನಮ್ಮಲ್ಲಿ ಒಂದು ಕಿಂಗ್ ಮೇಕರ್ ಇದೆ, ಅಂದರೆ ನಮ್ಮ ವೆಲ್ಫೇರ್ ಒಂದು ಕಿಂಗ್ ಮೇಕರ್ ಹೋಗಿ ಯಾಕಂದ್ರೆ ಅಷ್ಟು ಸರಿಯಾಗಿ ಯೂಸ್ ಮಾಡಿದ್ವಿ, ಅದನ್ನು ರಿಸಲ್ಟ್ ಮಾಡಿದ್ದೀವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ವೆಲ್ಫೇರ್ಲಿ ಇದ್ದಂಥ ಕ್ಯಾಟಲ್ ಪಿಡು ಅದರಲ್ಲಿ ಏನಿದೆ ಅಂತ ಹೇಳ್ತೀನಿ. ಅದರಲ್ಲಿ ಮೆಟಾಬಿಲಿಸ್ ಅಂತ ಹೇಳಿ ಜೀವಸತ್ವ ಇದೆ, ಅದು ಎಲ್ಲ ಮಿನರಲ್ ಮಿಕ್ಚರ್ನಲ್ಲಿ ಇರೋಂಗಿಲ್ಲ. ಮತ್ತು ಇದರಲ್ಲಿ 2:1 ಇದೆ, ಅಂದರೆ ಕ್ಯಾಲ್ಸಿಯಂ ವಿತ್ ಫಾಸ್ಫರಸ್. ಕ್ಯಾಲ್ಸಿಯಮ್ 280 ಗ್ರಾಮ್ ಇದೆ ಎಲ್ಲ ಮಿನರಲ್ ಮಿಕ್ಚರ್ನ, ಅದರ್ ಮಿನರಲ್ ಮಿಕ್ಚರ್ನಲ್ಲಿ ಇರೋಂಗಿಲ್ಲ. ಅಂದರೆ ಅವರು 100 ಗ್ರಾಮು 50 ಗ್ರಾಮ್ ಈ ರೀತಿ ಆಗ್ತಾರೆ, ಅವರು ಅದೇ ರೀತಿ ಸ್ವಸ್ಥಕ್ಕೆ ಕೊಡ್ತಾರೆ. ನೋಡಿ ಫಾಸ್ಫರಸ್ ಇದೆ 140 ಗ್ರಾಮ್, 140 ಗ್ರಾಮ್ ಇದೆ, ಅಂದರೆ 2 ಪಟ್ಟು ಕ್ಯಾಲ್ಸಿಯಮು 1 ಪಟ್ಟು ಫಾಸ್ಫರಸ್ ಇದೆ. ಇದಕ್ಕಾಗಿ ತುಂಬ ರಿಸಲ್ಟ್ ಬರ್ತಿದೆ. ಏನಾಗ್ತಿದೆ ಅಂದರೆ ಹಾಲು ಓಡಾಗ್ತದೆ, ದನಗಳು ದಷ್ಟು ಪುಟ್ ಆಗ್ತಾವೆ, ದನಗಳು ಮೇ ಹೊರಗೆ ಬಿಟ್ಕೊಂಡಿದ್ರೆ ಅದು ಯಾವ ರೀತಿ ದನಗಳು ಮೇ ಹೊರಗೆ ಬರೋಂಗಿಲ್ಲ. ಮತ್ತು ಭಾಳಷ್ಟು ಜನ 1 ಲಕ್ಷ 1.5 ಲಕ್ಷ ಕೊಟ್ಟು ಎಮ್ಮೆ ತರ್ತಾರೆ, ಗೌಳಿ ಎಮ್ಮೆ ಅಂತಾರಲ್ರಿ, ಎಮ್ಮೆ ತರ್ತಾರೆ, 1.5 ಲಕ್ಷ ಕೊಟ್ಟು ತರ್ತಾರೆ. ಬಟ್ ಒಂದು ಹೆಣ್ಣು ಮಾತಾಡ್ತಿರ್ತಾರೆ, ಎರಡನೇ ಹೆಣ್ಣಿಗೆ ಅಂದ್ರೆ ಅವ್ರು ಎಮ್ಮೆ ಹೊಟ್ಟೆ ಬೀಳ್ತಾರೆ. ಯಾಕೆ ಬೀಳ್ತಾವೆ ಅದ್ರ ಕಾರಣ ಅಂದ್ರೆ ಅದು ಸರಿಯಾಗಿ ಯೂಸ್ ಮಾಡೋಂಗಿಲ್ಲ, ಮಿನರಲ್ ಮಿಕ್ಚರ್ ಕೂಡ ಹಾಕಂಗಿಲ್ಲ. ಈಗ ದೊಡ್ಡ ಗೋಟ್ ಫಾರ್ಮ್ ಏನು ದುಡ್ಡುದಾರ ಏನು ಮಾಡ್ತಾರೆ, ಒಂದು 5-10 ಲಕ್ಷ ರೂಪಾಯಿ ಖರ್ಚು ಮಾಡಿ ದನಗಳು ತಂದು ಕಟ್ಟೋದು, ಅದಕ್ಕೊಂದು ಆಳು ಇಡೋದು, ಅದಕ್ಕೆ ಏನು ಬೇಕಾದ್ರೆ ಔಷಧಿ ಕೊಡೋದು ಮಾಡೋದು ಮಾಡ್ತಾರೆ. ಬಟ್ ಅದು ಮೇಂಟೆನ್ಸ್ ಅವ್ರಿಗೆ ಮಾಡೋಕ್ಕೆ ಬರ್ದಿಲ್ಲ. ಅದೆಲ್ಲ ಆಳುಗಳು ಖರ್ಚು ರೀ. ಮತ್ತು ಡಾಕ್ಟರ್ ಫೀಸ್ ಆಗಿ ಹೋಗ್ತದೆ, ಡಾಕ್ಟರ್ ಫೀಸ್ ತಿಂದು ಓದಿದ್ರಿ. ಮತ್ತು 1 ವರ್ಷ 2 ವರ್ಷ ಆಗಿದ್ರೆ ಆ ಗೋಟಿಗೆ ಮಾರಾಕ ತೆಗಿತಾರೆ, ಒಂದು ದನ ಇರೋಂಗಿಲ್ಲ. ಆ ಥರ ಇದ್ದಂಥ ದನಗಳೆಲ್ಲ ಗೊಡ್ಡೆ ಬಿದ್ದಿರ್ತಾರೆ, ಹೀಗಾಗಿ ನುಕ್ಸಾನ್ ಬರ್ತಾರೆ. ಮತ್ತು ಸಾಲ ಆಯಿತು, ಗೊಡ್ಡೆ ಇದ್ದು ಸಾಲ ಆಯಿತು, ಏನು ನುಕ್ಸಾನ ಆಯಿತು? ಹೈನುಗಾರಿಕೆ ಯಾಕೆ ನುಕ್ಸಾನ ಆಗ್ತಿದ್ವಿ? ಸರಿಯಾಗಿ ನಾವು ಯೂಸ್ ಮಾಡಿದಾಗ ನುಕ್ಸಾನ ಆಗ್ತಿದ್ವಿ. ನಮ್ಮಂತ ನಮಗೆ ಕ್ಯಾಟಲ್ ಪಿಟ್ ತಂದು ಯೂಸ್ ಮಾಡಿ ಯಾಕೆ ನುಕ್ಸಾನ ಆಗ್ತಿದ್ದು ನಾವು ನೋಡ್ತೇವೆ. ಹಾಲು ಆಗಲ್ಲ, ಮಿನಿಮಮ್ 1 ರಿಂದ 4 ಲೀಟರ್ ಹಾಲು ಓಡಾಕ್ತೀವಿ. ಎಮ್ಮಿಗೆ ಅಂದ್ರೆ 1 ರಿಂದ 2 ಲೀಟರ್ ಹಾಲು ಓಡಾಕ್ತೀವಿ. ಎಮ್ಮೆ ಹಾಲು ರೇಟ್ ರೀ 60 ರಿಂದ 70 ರೂಪಾಯಿ ಲೀಟರ್ ಇದಾವೆ. ಆಕಳಲ್ರಿ 30 ರೂಪಾಯಿ ಲೀಟರ್ ತಗೊಂಡು 30-35 ರೂಪಾಯಿ ಲೀಟರ್ ಇದಾವೆ. 1 ಲೀಟರ್ 2 ಲೀಟರ್ ವಾಡ ಐತಂದ್ರೆ ನಿಮ್ಗೆ ಎಷ್ಟು ವಾಡ ಹೋಗೈತಿ? ನಮ್ಮ ಮಿನರಲ್ ಮಿಕ್ಚರ್ ಖರ್ಚು ಭಾಳ ಐತಿ ಅಂತಾರೆ. ನಮ್ಮ ಮಿನರಲ್ ಮಿಕ್ಚರ್ ತುಟ್ಟಿ, ಬಟ್ ಕ್ವಾಲಿಟಿ 100% ಕ್ವಾಲಿಟಿ, ರಿಸಲ್ಟ್ 100%. ಇದಕ್ಕಾಗಿ ನಾವು ಕ್ಯಾಟಲ್ ಫೀಡ್ ನಮ್ಗೆ ಯೂಸ್ ಮಾಡಿದ್ರೆ ಎಲ್ಲರಿಗೂ ಕರೆಕ್ಟ್ ಇಷ್ಟ ಬಂದಿದೆ. ನಾನು ಫಸ್ಟ್ ಟೈಮ್ ಯೂಸ್ ಮಾಡೇನಿ, ರಿಸಲ್ಟ್ ಐತಿ. ಅದು ರಿಸಲ್ಟ್ ಬಂದ ಮೇಲೆ ಇದರ ವೆಲ್ಫೇರ್ ಎಂಟರ್ ಆಗಿದ್ದೀನಿ, ಮತ್ತು ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀನಿ. ಮಾತಾಡ್ತೀವಿ ಆದರೂ ಸಹಿತ ಮೇಡಮ್ ಅವ್ರು ಬಿಡ್ತಾ ಇಲ್ಲ. ಜಾಸ್ತಿ ಏನು ಹೇಳೋದು ಆಗಿಲ್ಲ, ಸಾಕಷ್ಟು ಇನ್ನೂ MD ಸರ್ ಮಾತಾಡೋರದಾರ. ಈ ಒಂದು ಚಿಕ್ಕ ಒಂದು ನಮ್ಮ ಪ್ರಯತ್ನ ಮೊದಲನೇ ಬಾರಿಗೆ ನಾವು ಚಿಕ್ಕೋಡಿಯಲ್ಲಿ ಒಂದು ಸೆಮಿನಾರನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಮೊದಲ ಪ್ರಯತ್ನಕ್ಕೆ ನಮ್ಮ ಕಂಪನಿ MD ಅವರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸಮಯವನ್ನು ಕೊಟ್ಟಿದ್ದಾರೆ. ಅವರ ಮಾತುಗಳನ್ನು ನಾವು ಒಂದಿಷ್ಟು ಕೇಳ್ಕೊಳ್ಳೋದ, ಅವ್ರ ಮಾರ್ಗದರ್ಶನವನ್ನು ಪಡ್ಕೊಳ್ಳೋದ. ಅದಕ್ಕಾಗಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಂಗಿಲ್ಲ. ಮೊದಲನೇದಂತಂದ್ರೆ ಈಗಾಗಲೇ ನಾನು ಸಹಿತ ಆ್ಯಸ್ ಎ ಟೀಚರ್ ವರ್ಕ್ ಮಾಡ್ತಾ ಇದ್ದೆ. ನಮ್ಮ ಮೇಡಮ್ ಅವ್ರು ಈಗಾಗಲೇ ಹೇಳಿದರು, ಸಾಕಷ್ಟು ಮನೆಯಾಗ ಎಲ್ಲರೂ ಯಾರೋ ಒಬ್ಬರು ಏನೋ ಒಂದು ಹೊಸದಾಗಿ ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ಮನೆಯಿಂದ ಸಪೋರ್ಟ್ ಬೇಕು. ಮನ್ಯಾಗ ಕಾಲು ಎಳೆಯವ್ರು ಬೇರೆ ಎಲ್ಲೂ ಜಗತ್ತಿನಾಗ ಹೊರಗಿನವ್ರಿಗೆ ಒಂದು ಕಾಲು ಎಳೆಯಾಗಿಲ್ಲ. ಮೊದಲನೇದು ಕಾಲು ಎಳೆಯಕ್ಕೆ ಮೊದಲನೇ ಕೀಲಿಕಾಯಿ ಎಲ್ಲೈತಂದ್ರೆ ಮನ್ಯಾಗೆ ಇರ್ತದೆ. ಅಂದ್ರೆ ಈಗಾಗಲೇ ನಮ್ಮ ಕಂಪನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗೆ, ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗಿರ್ಬೋದು, ಡೈರೆಕ್ಟ್ ಸೆಲ್ಲಿಂಗ್ ಆಗಿರ್ಬೋದು, ಇಂಥ ಹಲವಾರು ಕಂಪನಿಗಳದಾವ. ಸಾಕಷ್ಟು ಕಂಪನಿಗಳು ಇದ್ರೂ ಸಹಿತ
ಅಲ್ಲಿ ಸಾಕಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ, ಮಾರ್ಕೆಟಿಂಗ್ ಮಾಡುವಂಥ ಪ್ರಯತ್ನ ಪಟ್ಟಿದ್ದಾರೆ. ಸಾಕಷ್ಟು ಜನ ಪ್ರಾಡಕ್ಟ್ಗಳು ಸಹಿತ, ಕೆಲವೊಂದಿಷ್ಟು ಕಂಪನಿಗಳ ಪ್ರಾಡಕ್ಟ್ಗಳು ಸಹಿತ ಚೆನ್ನಾಗಿದ್ರು ಸಹಿತ ಆ ಕಂಪನಿಗಳು ಮುಂದುವರಿಯಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಅಲ್ಲಿ ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿಲ್ಲ, ಪ್ರಾಡಕ್ಟ್ಗಳ ರಿಸಲ್ಟ್ ಚೆನ್ನಾಗಿಲ್ಲ, ಅಥವಾ ರಿಸಲ್ಟ್ ಚೆನ್ನಾಗಿದ್ರು ಅವುಗಳನ್ನು ಮಂಡಿಸುವಂತಹ ಒಳ್ಳೆ ಲೀಡರ್ಸ್ ಅಭಾವ. ಆ ಲೀಡರ್ಸು ಸಹಿತ ಮತ್ತೊಮ್ಮೆ ಅಂದರೆ ಕೆಲವು ಲೀಡರ್ಸ್ ಇಡೀ ದೇಶಾದ್ಯಂತ ಸುತ್ತಕ್ಕಾಗಂಗಿಲ್ಲ, ಎಲ್ಲರಿಗೂ ಆ ಮಾಹಿತಿಯನ್ನು ತಲುಪ್ಸೋಕ್ಕಾಗಂಗಿಲ್ಲ. ಅವ್ರು ಏನು ಮಾಡಬೇಕಾಗ್ತದೆ ಅಂದ್ರೆ ನೆಕ್ಸ್ಟ್ ತಮ್ಮ ಹೊಸ ಪೀಳಿಗೆಯನ್ನು ಸೃಷ್ಟಿ ಮಾಡಬೇಕು, ಹೊಸ ನಾಯಕರನ್ನು ಹುಟ್ಟು ಹಾಕಬೇಕು. ಯಾವ ರೀತಿಯಾಗಿ ಸಚಿನ್ ಸುತಾರ್ ಸರ್ ಅವರು ಮಹಾರಾಷ್ಟ್ರದಾಗೂ ಸಹಿತ ಮತ್ತು ಕರ್ನಾಟಕದಾಗೂ ಸಹಿತ ಅವರು ಟೀಮ್ ಕಟ್ಟಿದ್ದಾರೆ. ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಮೊದಲು ಪರಿಚಯ ಇದ್ದದ್ರಿಂದ ನನಗೆ ಭೇಟಿ ಮಾಡಿ ನನಗೆ ಒಂದು ಈ ಅವಕಾಶವನ್ನು ಕೊಟ್ಟರು. ಆ ಅವಕಾಶದ ಸದುಪಯೋಗ ಪಡ್ಕೊಂಡು ಮಲ್ಟಿಲಿಂಗ್ವಲ್ ಆಗಿರೋದ್ರಿಂದ ಸರ್ ನನಗೆ ಅವಕಾಶ ಕೊಟ್ಟರು. ಬಟ್ ಅದೇ ಒಂದು ಸದುಪಯೋಗ ನಾನು ಪಡ್ಕೊಂಡು ನಾನು ಅವರನ್ನು ಫಾಲೋ ಮಾಡ್ತಾ ಇದ್ದೀನಿ. ಅವರನ್ನು ಫಾಲೋ ಮಾಡಿ ಯಾವ ರೀತಿಯಾಗಿ ಅವರು ಯಾವಾಗಲೂ ಸಹಿತ ಈಗ ಒಂದು ಕೀಲಿಕಾಯಿ ಬಗ್ಗೆ ಹೇಳಿದಲ್ಲ, ಕೀಲಿಕಾಯಿ ಮನೆಯಾಗಿತ್ತಂದ್ರೆ ಮಾತ್ರ ಆ ಕಡೆ ನಾವು ಆಕರ್ಷಣೆ ಆಗ್ತೀವಿ. ಬಟ್ ಸರ್ ಒಂದು ಹೊಸ ಒಂದು ಸೂತ್ರವನ್ನ ನಮ್ಗೆ ಹಾಕಿ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಆ ಕೀಲಿ ಮತ್ತು ಕೀಲಿಕಾಯಿ ಎರಡೂ ಜೊತೆಗಿದ್ರೆ ಏನೂ ತೊಂದರೆ ಆಗಂಗಿಲ್ಲ. ಆ ಎಕ್ಸಾಂಪಲ್ ಮೊದಲಿಗೆ ಸರ್ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ಪತಿ ಪತ್ನಿ ಇಬ್ರು ಸಹಿತ ನಮ್ಮ ಸಚಿನ್ ಸುತಾರ್ ಸರ್ ಅವರು ಹಾಗೂ ಸುನಿತಾ ಸುತಾರ್ ಮೇಡಮ್ ಅವರು ಇಬ್ರು ನಮ್ಮ ದಂಪತಿಗಳಿಬ್ರು ವೆಲ್ಪೇ ಕಂಪನಿಯಲ್ಲಿ ಶ್ರಮ ಪಟ್ಟು ಈ ರೀತಿಯಾದಂಥ ಒಂದು ದೊಡ್ಡದಾದಂಥ ಒಂದು ಕಂಪನಿಯಲ್ಲಿ ಒಂದು ಟೀಮ್ ಅನ್ನ ಕಟ್ಟಿದ್ದಾರೆ. ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಅವರು ಸಾಕಷ್ಟು ಬೆಳವಣಿಗೆಯನ್ನು ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ. ಅದಕ್ಕಾಗಿ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ನಾನು ಮೊದಲಿಗೆ ಹೇಳಿದಂತೆ ಕೇವಲ ಯಾವುದೇ ಜಾಬ್ ಮಾಡ್ಬೋದು. ಇವತ್ತಿಗೆ ನಾನು ಯಾವುದೇ ಒಂದು ಇನ್ಸ್ಟಿಟ್ಯೂಟ್ಗಳು ಹೋದರೂ ಸಹಿತ 50,000 ಜಾಸ್ತಿ ನಾವು ಪೇಮೆಂಟ್ ತಗೋಬಹುದು. ಬಟ್ ನನ್ನ ಗುರಿ ಏನಾಗಿತ್ತಪ್ಪ ಅಂತಂದ್ರೆ 5,000 ನಿಮಗೆ ಹೇಳಿದಂತೆ 5,000 ನಾ ಜರ್ನಿ ಸ್ಟಾರ್ಟ್ ಮಾಡಿ ಇವತ್ತಿಗೆ 10 ರಿಂದ 12 ಲಕ್ಷ ರೂಪಾಯಿ ಸ್ಟಾಕ್ ಇಟ್ಕೊಂಡು ನಾ ಕೆಲಸ ಮಾಡತ್ತೀನಿ. ನಾ ಮೊದಲಿಗೆ ಹೇಳಿದಂತೆ ಜೀರೋ ಇನ್ವೆಸ್ಟ್ಮೆಂಟ್ ನಿಂದ ನಾವು ಕೆಲಸ ಮಾಡಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗ, ನಮ್ಮ ವೆಲ್ಪೇ ಕಂಪನಿ ಒಳಗ. ಆದ್ರೆ ನಾ ಯಾಕೆ 10 ಲಕ್ಷ ರೂಪಾಯಿ 12 ಲಕ್ಷ ರೂಪಾಯಿ ತಗೊಂಡೇನ್ರಿ, ಯಾಕೆ ರೊಕ್ಕ ಹಾಕಿದ್ದೀನಿ, ಯಾಕೆ ಮಾಡತ್ತೇನಿ ಅಂತ ಕೇಳ್ಬೋದು ನೀವು. ಯಾಕಂತಂದ್ರೆ ನೀವೆಲ್ಲ ಕೇಳಿದಿರಿ, ಅವಾಗಿಂದ ಪ್ಲ್ಯಾನ್ ಕೇಳಿದಿರಿ. ಬಟ್ ನಾ ಮೊದಲ ವರ್ಷ ಅಂತಂದರೆ ನಾನು ಕೇವಲ 60,000 ಪ್ರಾಡಕ್ಟ್ ಏಟ್ ಕೊಡತ್ತಾರೆ ಕಂಪ್ನಿಯವರು. 1,20,000 ಅಂದ್ರೆ 50% ಆಫ್ ಅದ. ಒಂದು ಪ್ರಾಡಕ್ಟ್ ಪ್ರೈಸ್ 1,500 ರೂಪಾಯಿ ಅದ. 1,500 ರೂಪಾಯಿ ಪ್ರಾಡಕ್ಟ್ ಅನ್ನು ನಮಗೆ 7,500 ರೂಪಾಯಿ ಸಿಗತ್ತದ. ನಾ ದಿನನಿತ್ಯ ಸ್ಯಾಟರ್ಡೆ ಸಂಡೇ ನಾವು ಜಾಬ್ ಮಾಡ್ಕೋತ ಫಸ್ಟ್ ಇಯರ್ ಏನು ಮಾಡ್ತಾ ಇದ್ದೆ, ಸೇಲ್ ಮಾಡ್ತಾ ಇದ್ದೆ, ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದೆ. ಅವಾಗ ಒಂದೇ ಒಂದು ಪ್ರಾಡಕ್ಟ್ ನಾನು ದಿನ ಮಾರಿದ್ರು ಸಹಿತ 750 ರೂಪಾಯಿ ಲಾಭ ರೀ ಮೇಡಮ್. ಜಾಬ್ನಾಗ ಇದ್ದದ್ದು 500-600 ರೂಪಾಯಿ ಪರ್ ಡೇ ಸಲುವಾಗಿ ಜಾಬ್ ಮಾಡತ್ತಾರ ಸಾಕಷ್ಟು ಜನ. 300 ರೂಪಾಯಿ ಸಲುವಾಗಿ ಎಷ್ಟೋ ಜನ ದುಡಿಯತ್ತಾರ. ಆದ್ರೆ ಒಂದು ಪ್ರಾಡಕ್ಟ್ ಕೇವಲ ದಿನಕ್ಕೆ ಒಂದು ಪ್ರಾಡಕ್ಟ್ ಮಾರಾಟ ಮಾಡಿದ್ರು ಸಹಿತ 750 ರೂಪಾಯಿಗಳನ್ನ ಆದಾಯ ನಾವು ಹೊಂದಬಹುದು. ಅಂತ ಒಂದು ಅವಕಾಶ ಇಲ್ಲದ. ಹಾಗಾಗಿ ನಾ ಆ ಒಂದು ಉದ್ದೇಶದಿಂದ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಈಗ ನಾನು ಆ ಒಂದು ಪ್ರಾಡಕ್ಟ್ಗಳನ್ನ ತಗೊಂಡು ಇವಾಗ ಮಾರ್ಕೆಟ್ ಅಲ್ಲಿ ಸೇಲ್ಸು ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಯುವಕರಿಗೆ ನಾವು ಸಂಬೋಧಿಸ್ತಾ ಇದ್ದೀವಿ. ಯುವಕರನ್ನ ಈ ಒಂದು ಪ್ಲಾಟ್ಫಾರ್ಮ್ಗೆ ಬರಮಾಡಿಕೊಳ್ತಾ ಇದ್ದೀವಿ. ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಯಾವ ರೀತಿಯಾಗಿ ನಾವು ಅಚೀವ್ಮೆಂಟ್ ಮಾಡ್ಬೋದು. ಯಾವುದೇ ಒಂದು ಮಾರ್ಕೆಟ್ ಅಲ್ಲಿ ನಾ ಹೇಳಕ್ ಇಷ್ಟಪಡ್ತೀನಿ, ಯಾವತ್ತಿಗೂ ಯುವಕರಿಗೆ ಯಾಕೆ ಸಂಬೋಧಿಸ್ತೇನೆ ಅಂದ್ರೆ ಯುವಕರಿಗೆ ಇವಾಗಲೇ ಯಾವತ್ತಿಗೂ ಯಾವುದೇ ಒಂದು ಜಾಬ್, ಗೌರ್ಮೆಂಟ್ ಜಾಬ್ ಎಲ್ಲರಿಗೂ ಬೇಕು. ಒಂದು ಹೆಣ್ಣು ಕೊಡ್ಬೇಕಾದ್ರ ಆ ಹೆಣ್ಣಿನ ಮನೆಯವ್ರು ಕೇಳ್ತಾರೆ, ಎಲ್ಲರಿಗೂ ಜಾಬ್, ಗೌರ್ಮೆಂಟ್ ಜಾಬ್ ಬೇಕಂತಾರ. ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಅಂತ ಅವಕಾಶ ಇಲ್ಲವೇ ಇಲ್ಲ. ಆದ್ರೆ ಪ್ರೈವೇಟ್ ಜಾಬ್ದಾಗೂ ಅವಕಾಶಗಳು ಕಡಿಮೆ ಇದಾವ. ಹಾಗಿದ್ದಾಗೂ ಸಹಿತ ಉದ್ಯೋಗ ವಂಚಿತರಾಗಿ ಸಾಕಷ್ಟು ಜನ ಯುವಕರು ಕುಂತಿದಾರ. ಅವರಿಗೆಲ್ಲ ಒಂದು ಮಾರ್ಗದರ್ಶನ ಮಾಡಬೇಕು, ಅವರಿಗೆಲ್ಲ ಒಂದು ಉದ್ಯೋಗ ಅವಕಾಶವನ್ನು ಕೊಡಬೇಕು. ಅದನ್ನ ತಿಳುವಳಿಕೆ ಹೇಳಬೇಕಂತ ನಾನು ಈ ಒಂದು ವೆಲ್ಪೇ ಪ್ಲಾಟ್ಫಾರ್ಮ್ ಒಳಗೆ ಬಂದಿದ್ದೀನಿ. ಅದನ್ನ ಸಾಕಷ್ಟು ಜನರಿಗೆ ತಲುಪಿಸುವಂತ ಕೆಲಸ ನಾನು ಮಾಡತ್ತೀನಿ. ಹಂಗ ನೀವು ಸಹಿತ ನಿಮಗೋಸ್ಕರ ಅಲ್ಲ, ನಿಮ್ಮ ಆದಾಯಕ್ಕೋಸ್ಕರ ಅಲ್ಲದೆ ಬೇರೆಯವರಿಗೆ ಒಳಿತಿಗೋಸ್ಕರನೂ ನೀವು ಇದನ್ನ ಕೈಗೆತ್ಕೊಳ್ಬಹುದು ಅನ್ನೋ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದ. ಸೊ ಒನ್ಸ್ ಅಗೇನ್ ನಮಸ್ಕಾರ. ಅಂದಿರ್ಬೇಕು ನೀವು ಮತ್ತೆ ಯಾರು ಬಂದ್ರಪ್ಪ ಅಂತಂದ್ರೆ ಹೌದಿಲ್ರಿ, ಮತ್ತೆ ಚಪ್ಪಾಳಿ ಬಾರ್ಸಕ್ ಹೇಳ್ತಾರಂತಂದ್ರೆ ಹೌದು. ಯಾಕಂದ್ರೆ ನೀವು ಎಲ್ಲರಿಗೂ ಚಪ್ಪಾಳಿ ಈಗ ಹೊಡಿತಾ ಇದ್ದೀರಿ. ಸೊ ನಿಮ್ಮ ಸಲುವಾಗಿ ಯಾರಾದ್ರೂ ಚಪ್ಪಾಳಿ ಬಾರಿಸ್ಬೇಕಂತ ಅನಿಸ್ಬೇಕಾಯ್ತೈತ್ರಿ ನಿಮ್ಗೂ, ಹೌದಿಲ್ರಿ? ಸೊ ಅದಕ್ಕೆ ನಮಗೂ ಹೆಂಗ್ ಅನ್ಸಲಾಗ್ತದೆ. ಯಾಕಂದ್ರೆ ಮೊದಲ ನಮಗೆ ಚಾನ್ಸ್ ಕೊಟ್ಟಿದ್ದ ಶ್ರೀ ಸಚಿನ್ ಸುತಾರ್ ಅವರು. ಸೊ ಅವ್ರಿಗೆ ಒಂದು ಸಲ ಜೋರಾಗಿ ಚಪ್ಪಾಳಿ ಬರ್ಬೇಕು.
ಥ್ಯಾಂಕ್ ಯು. ಸೊ ಅದೇ ರೀತಿ ಸಚಿನ್ ಸರ್ ಒಂದು ಚಾನ್ಸ್ ಕೊಟ್ಟರು. ಸೊ ಈ ಕಂಪನಿ ಒಂದು ಹುಟ್ಟಾಕಿದ್ದು, ಸೊ ಈ ಎಲ್ಲರಿಗೆ ಒಂದು ಒಳ್ಳೆ ಇನ್ಕಮ್ ಆಗಬೇಕು, ರೈತರಿಗೂ ಕೂಡ ಹೈನುಗಾರಿಕೆ ಆಗಿರ್ಲಿ, ಯಾರು ಉದ್ಯೋಗ ಇಲ್ದವರು ಅಂದ್ರೆ ಯಾರೇ ಜಾಬ್ ಸಿಗಲ್ದವರು, ಸೊ ಅವ್ರಿಗೆ ಎಲ್ಲರಿಗೂ ಒಂದು ಇನ್ಕಮ್ ಸೋರ್ಸ್ ಆಗಲಿ ಅಂತ ಒಂದು ಇದೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ನಮ್ಮ ವಿಕ್ರಾಂತ್ ಸಂಪಾಲ್ ಸರ್ ಇವರಿಗೆ ದೊಡ್ಡ ಒಂದು ಅವ್ರಿಗೆ ಒಂದು ಬಿಗ್ ಕ್ಲಾಪಿಂಗ್ ಆಗಬೇಕು. ಸೊ ನೀವು ಅನ್ಕೊಂಡಿರ್ಬೇಕು ಎಲ್ಲಾರು ಏನಪ್ಪಾ ಇದ ಬರೀ ಹೇಳತಾರೋ ಹಂಗ, ಮತ್ತೆ ಇನ್ನ ಎಷ್ಟು ಜನ ಇರಬೇಕು ಅಂತ ನಿಮ್ಗೆ ಅನಿಸ್ತಿರ್ಬೇಕು. ಸೊ ಯಾಕಂದ್ರ ಇದ್ರೊಳಗೆ ಎಲ್ಲಾರು ಒಬ್ಬೊಬ್ರು ಏನ್ರ ಒಂದು ಸಾಧನೆ ಕಂಡ್ಯಾರ, ಸೊ ಏನ್ರ ಒಂದು ಅಚೀವ್ಮೆಂಟ್ ಮಾಡ್ಯಾರ. ಸೊ ಅದಕ್ಕೆ ಹಿಂಗಲ್ಲ, ಇನ್ನ ಬಹಳಷ್ಟು ಜನ ಅದಾರ, ಅದಕ್ಕೆ ನೀವು ಬೋರ್ ಆಗ್ಬೋದು. ಸೊ ಅದಕ್ಕೆ ನಿಮ್ಗೂ ಒಂದು ಇಲ್ಲಿ ಚಾನ್ಸ್ ಐತಿ. ನಮಗಂದ್ರೆ ಯಾವ ರೀತಿ ಚಾನ್ಸ್ ಸಿಕ್ತಂದ್ರೆ, ನಾನು ಒಬ್ಬ ಸಾಮಾನ್ಯವಾದ ಒಬ್ಬ ರೈತ. ಸೊ ಫಸ್ಟ್ ಆಫ್ ಆಲ್ ನಾನು ಮೊದಲು, ಯಾಕಂದ್ರೆ ಇಲ್ಲಿ ಯಾರು ಸ್ವಲ್ಪ ನಾ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ, ಇಲ್ಲಿ ಯಾರಾದರೂ ಜಾಬ್ ಆದರೂ ಯಾಕೆ ಮಾಡ್ತೀರಿ, ಎಷ್ಟು ಜನ ಮಾಡ್ತೀರಿ? ಓಕೆ. ಆಮೇಲೆ ರೈತಕ್ಕೆ ಯಾರು ಮಾಡ್ತೀರಿ, ಎಷ್ಟು ಜನ ಮಾಡ್ತೀರಿ? ಆಮೇಲೆ ಬಿಸ್ನೆಸ್ ರೀ. ಓಕೆ. ಸೊ ಎಲ್ಲಾಗಿ ನಾವು ಒಂದು ಇಲ್ಲಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಕ್ಸ್ಟ್ರಾ ಇನ್ಕಮ್ ಏನದೈತೆ ಐತಲ್ಲ, ಸೊ ಇದ್ರಾಗ ಮಾತ್ರ ಐತಿ. ಯಾಕಂದ್ರೆ ನಾವು ಮೊದಲ ಜಾಬ್ ಮಾಡ್ತೇನೆ ಎಲ್ಲಿ ಅಂದ್ರೆ ಪುಣೆ ಟಾಟಾ ಮೋಟರ್ಸ್ ಯಾರಿಗೆ ಗೊತ್ತೈತ್ರಿ? ರತನ್ ಟಾಟಾ. ಸೊ ಆ ಟಾಟಾ ಮೋಟರ್ಸ್ ಒಳಗ ನಾ ಇಲ್ಲಿ ಜಾಬ್ ಮಾಡಾಕಿದ್ನಿ. ಸೊ ನನಗೆ ಏನಿಸ್ತಿತ್ತಪ್ಪ ಅಂತಂದ್ರೆ, ಜಾಬ್ ಮಾಡೋತ್ನಾಗ ಅವ್ರು ಹೇಳಿದ ಟೈಮ್ಗೆ ಹೋಗ್ಬೇಕು, ಹೇಳಿದ ಟೈಮ್ಗೆ ಅಲ್ಲಿ ಕೆಲಸ ಮಾಡ್ಬೇಕು, ಪಗಾರ ಕೊಡ್ತೀರಿ ಖರೆ ಟೈಮಿಂಗ್ ಮೇಂಟೈನ್ ಇಡ್ಬೇಕು. ಟೈಮಿಂಗ್ 1 ನಿಮಿಷ ಆದ್ರೂ ಹೊರಗೆ ಆಗ್ತಿವಿಲ್ಲ, ದಂಡಿತ್ತು ಅಲ್ಲಿ ಮೊಬೈಲ್ ಅಲೌಡ್ ಇಲ್ಲ. ಸೊ ಅಂಥದಕ್ಕೆ ನಾವು ಒಂದು ವರ್ಷ ಅಲ್ಲಿ ಜಾಬ್ ಮಾಡಿದ್ದೆ. ನನಗೆ ಅನಿಸ್ತಿತ್ತು ಮತ್ತೊಬ್ಬರ ಕೈಯಾಗ ಕೆಲಸ ಮಾಡಿ ಎಷ್ಟು ಗಳಿಸ್ಬೋದು. ಸೊ ಮಿನಿಮಮ್ ನಾ ಇಲ್ಲಾಂದ್ರೂ 1 ವರ್ಷ ಅಲ್ಲಿ 2 ವರ್ಷ ಕೆಲಸ ಮಾಡಿ ಊಟದ ಎಲ್ಲ ಚೆನ್ನಾಗಿ ಕೊಡ್ತೀರಿ, ಯಾಕಂದ್ರೆ ಅವ್ರಿಗೆ ಇನ್ಕಮ್ ಹೆಚ್ಚಾಗ್ತಿತ್ತಲ್ಲ. ಸೊ ಅವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ. ಹಿಂಗಾಗಿ ನಮ್ಗೆ ಏನಾಯ್ತಿಲ್ಲ, ಅಲ್ಲಿ ಕಂಫರ್ಟೇಬಲ್ ಅನ್ಸ್ಲಿಕ್ಕೆ ನಮ್ಗಂದ್ರೆ ಹೆಚ್ಚಿಗೆ ಗಳಿಕೆ ಮಾಡೋದಿತ್ತು, ಏನು ಎಕ್ಸ್ಟ್ರಾ ಇನ್ಕಮ್ ಮಾಡಕ್ಕಿಲ್ಲ ಅಂತನ್ಬೇಕ. ನಾವೇನು ಮಾಡಿದ್ವಿ, ಡೈರೆಕ್ಟ್ ನಮ್ಮ ಊರಿಗೆ ಬಂದ್ಬಿಟ್ಟು, ಹೊಲ ಐತಿ, ಸ್ವಂತದ ಹೊಲ ಐತಿ, ಸ್ವಂತದ ಹೊಲದಾಗ ಏನ್ರಿ ಮಾಡೋಣಪ್ಪ, ಏನ್ರಿ ಬೆಳೆಸೋಣಪ್ಪ ಅಂತಂದು, ಏನ್ರಿ ಉದ್ಯೋಗ ಮಾಡೋಣ ಅಂತಂದು ನಾವು ಬಂದು. ಸೊ ಅದಕ್ಕೆ ಮುಂದೆ ಹಂಗೆ ಮಾಡ್ಕೊತ ಹೊಂಟು. ಆದ್ರೆ ಬಿ ಎಕ್ಸ್ಟ್ರಾ ಇನ್ಕಮ್ ಏನು ಮತ್ತಿಲ್ಲಲ್ಲ, ವರ್ಷ ರೈತರ ಬೇರೆ ಏನೋ ವರ್ಷಕ್ಕೆ ಬರೋದು, ಹೌದಿಲ್ಲ? ಏನ ತಿಂಗಳ ಬರ್ತೈತ್ರಿ? ಇಲ್ಲ, ವರ್ಷ ಬೆಳೆ ಬರ್ತೈತ್ರಿ. ಸೊ ಅದಕ್ಕೆ ಎಕ್ಸ್ಟ್ರಾ ಇನ್ಕಮ್ ಏನ್ರಿ ಬೇಕಾದ್ರೆ ನಮಗೆ ವಿಚಾರ ಮಾಡ್ತಾ ಇದ್ದೆ. ವಿಚಾರ ಮಾಡ್ತಾ ಹಂಗೆ ಏನಂತ ನನಗೆ ಒಂದು ದಿವ್ಸ ಹಿಂಗೆ ಸಚಿನ್ ಸರ್ ಅವರು ನಮ್ಮ ಊರಿಗೆ ಬಂದಿದ್ದು. ಊರಿಗೆ ಬಂದರು, ನಮಗೂ ಅಗ್ರಿಕಲ್ಚರ್ ಇದು ಕ್ಯಾಟಲ್ ಫೀಡ್ ಆಮೇಲೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅದಾವೆ, ಸ್ವಲ್ಪ ನೀವು ಸ್ವಲ್ಪ ನೋಡ್ರಿ ಮತ್ತು ವಿಚಾರ ಮಾಡಿರಿ, ನಿಮ್ಗೂ ಒಂದು ಚಾನ್ಸ್ ಐತಿ ಅಂತ ಹಿಂಗೆ ಹೇಳಿದ್ರು. ಸೊ ನೋಡೋಣ್ರಿ ಸರ, ನಾವು ಒಂದು ಕ್ಯಾಟಲ್ ಫೀಡ್ ಅನ್ನೋ ಪ್ರಾಡಕ್ಟ್ ಯೂಸ್ ಮಾಡಿ ರಿಸಲ್ಟ್ ಏನೈತಿಲ್ಲ, ಒಟ್ಟು 8 ದಿನದಾಗ ನಮ್ಗೆ ರಿಸಲ್ಟ್ ತೊಗೊಂಡ್ರಿ. ಏನೈತಿಲ್ಲ, 8 ದಿನದಾಗ ರಿಸಲ್ಟ್. ಸೊ ಆ ರೀತಿ ರಿಸಲ್ಟ್ ಬರೀ 500 ರೂಪಾಯಿ ಮ್ಯಾಗ ಬಿಸ್ನೆಸ್ ಅವರು ಸ್ಟಾರ್ಟ್ ಮಾಡಿದ್ರು. ಈಗ ಎಷ್ಟು ಅಂದ್ರೆ ಇಲ್ಲಾಂದ್ರೂ 20 ರಿಂದ 25 ಲಕ್ಷ ಬಿಸ್ನೆಸ್ ಟರ್ನ್ ಓವರ್ ಐತಿ. ಎಸ್. ಸೊ ಇದು ಯಾಕಂದ್ರಪ್ಪ, ಅವ್ರದ್ದೊಂದು ಕಾನ್ಫಿಡೆನ್ಸ್ ಇತ್ತು. ನಾ ಹೋಗಿನ್ಗೆ ಹೊಲ್ದಾಗ ಅವ್ರು ನನ್ನ ಹಾದಿಕಾಯಿ ಆಯ್ತಿರು, 3 ತಾಸು ಆಯ್ತು ನಮ್ಗೆ ಹಾದಿಕಾಯಿ ಆಯ್ತಿರೋ. ನಾ ಆದ್ರೂ ಬರ್ಲಿಲ್ಲಾಗಿನಿ, ಯಾಕಂದ್ರೆ ನಮಗೆ ನಂಬಿಕೆ ಇಲ್ಲಾಗಿತ್ತು ಏನಂದ್ರೆ. ಸೊ ಅದಕ್ಕೆ ಅವ್ರು ನನ್ನ ಹಾದಿಕಾದ್ರು, ಅದಕ್ಕೆ ಬಂದದಕ್ಕೆ ಭಾಳ ನನಗೆ ಅನಿಸ್ತು. ಈಗ ಅನ್ಸೈತಿ ಅವ್ರು ಬಂದದಕ್ಕೆ ಚಲೋ ಆಯ್ತು, ನನಗೊಂದು ಚಾನ್ಸ್ ಸಿಕ್ತು. ಇದೇ ಚಾನ್ಸ್ ನಂಗೆ ಸಿಕ್ತಿಲ್ಲ ಐತಂದ್ರೆ ನಾವು ವಿಮಾನದಾಗ ಹೋಗ್ತಿಲ್ಲ ಐತಿ. ಹೌದೈತಿಲ್ಲ? ರೈತರು ಯಾವಾಗೂ ವಿಮಾನದಾಗ ಹೆಚ್ಚು ಯಾರು ತಿರುಗಾಡಿದ್ದು ನೋಡಿರೇನ್ರಿ? ಇಲ್ಲ. ಅದಕ್ಕೆ ನಾವೊಬ್ಬ ಸಾಮಾನ್ಯ ರೈತ, ನಾವು ಕೆಲಸ ಮಾಡೋದ್ನಾಗ ಎಲ್ಲರೂ ತಳಗ ತಿಳಿ ಹಾಕೊಂಡು ಕೆಲಸ ಮಾಡ್ತಿರ್ತಾರೆ ಹೊಲ್ದಾಗ. ಆದ್ರೆ ಒಂದು ವಿಮಾನ ಹೋದ್ರೆ ಸಹಜ ಬಿ ನೋಡ್ಬೇಕು ನೀವು ವಿಮಾನದಾಗ, ಹೌದಿಲ್ಲ? ವಿಮಾನ ಹೊಡಿತಂದ್ರೆ ನೋಡ್ತಾರೆ. ಹಂಗೆ ವಿಮಾನದಾಗ ಚಾನ್ಸ್ ಕೊಂಡಾಕ ರೈತರಿಗೆ ಯಾವಾಗ ಚಾನ್ಸ್ ಐತ್ರಿ? ಎಲ್ಲರೂ ಗೊಬ್ಬರ ಅಂಗಡಿ ಅವ್ರ ಇದು ಬೆಳತಾರ ಅವ್ರ, ನೀವು ಅಲ್ಲಿ ತೊಗೊಂಡ್ ಬರ್ತೀರಿ, ಎಲ್ಲಿಯಾದ್ರೂ ನಾವು ತೊಗೊಂಡು ಯೂಸ್ ಮಾಡೋರ್ದು ಔಷಧ ಗೊಬ್ಬರ, ಅದಕ್ಕೆ ಅವ್ರು ಬೆಳತಾರ. ಬಟ್ ರೈತರು ಎಲ್ಲಿದಾರ ಅವ್ರು ಅಲ್ಲೇ ಅದಾರ. ಹಂಗೆ ನನಗೊಂದು ಚಾನ್ಸ್ ಕೊಟ್ಟರು. ಆ ಚಾನ್ಸ್ ತೊಗೊಂಡು ನಾನು ಇದ್ರ ಮೇಲೆ ಮುಂದುವರಿಸ್ನಿ. ಹಂಗೆ ಫಾರಿನ್ ಟ್ರಿಪ್ ಮಾಡಿ ಪೈಲ ನಾವು ಜಾಯ್ನ್ ಆಗ್ಬೇಕಾದ್ರೆ ನಮಗೆ ಏನಿತ್ತಿಲ್ಲ, ಒಂದು LED TV ಏನಿತ್ತಿಲ್ಲ, ನಮ್ಗೆ ಆಫರ್ದಾಗ ವಿನ್ ಮಾಡಿ 32 ಇಂಚಿದ ವೆಲ್ಫೇರ್ ಕಂಪ್ನಿದ ಹಿಂಗೆ ಸ್ಟಾರ್ಟ್ ಮಾಡ್ರೆ ಡೈರೆಕ್ಟ್ ಏನೈತಿಲ್ಲ ವೆಲ್ಫೇರ್ ಹೆಸರು ಬರ್ತೈತಿ ಬ್ರ್ಯಾಂಡ್. ಹಂಗೆ ಯಾವ TV ಇಲ್ಲದವನ್ರಿ. ಅದಕ್ಕೆ ಏನೈತಿಲ್ಲ, ನಿಮ್ಗೂ ಇಲ್ಲಿ ಚಾನ್ಸ್ ಐತಿ. ಸೊ ಅದಕ್ಕೆ ನಾ ಏನು ಭಾಳ ನಿಮ್ಗೆ ಟೈಮ್ ತೊಗೊಂಗಿಲ್ಲ. ನೀವು ಇಲ್ಲಿ ಒಂದು ಉದ್ಯೋಗ ಅವಕಾಶವನ್ನು ಪಡ್ಕೊಂಡ ಚಾನ್ಸ್ ತೊಗೊಂಡು ನೀವು ಇಲ್ಲಿ ಜಾಯ್ನ್ ಆಗಿ ಕೆಲಸ ಮಾಡ್ಬೋದು. ಎಕ್ಸ್ಟ್ರಾ ಇನ್ಕಮ್ ಏನಾದ್ರಲ್ಲ, ಇದು ಒಂದೇ ಪ್ಲಾಟ್ಫಾರ್ಮ್ ಐತಿ, ಮತ್ತು ನಿಮ್ಗೆ ಎಲ್ಲೇ ಸಿಗಂಗಿಲ್ಲ. ಸೊ ಇದು ಬಿಟ್ಟರೆ ನಿಮ್ಗೆ ಎಲ್ಲಿ ಎಕ್ಸ್ಟ್ರಾ ಇನ್ಕಮ್ ಮಾಡೋಕ್ಕಾಗಂಗಿಲ್ಲ. ಸೊ ಇಷ್ಟ ಹೇಳಿ ಒಂದು 4 ಮಾತು ಹೇಳ್ತೀನಿ, ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದ.
ತೊಟ್ಟಿಲು ತೂಗೋ ಕೈ ಜಗತ್ತನ್ನೇ ತೂಗಬಲ್ಲದು. ಒಪ್ಕೋತೀರಾ? ಒಂದು ಕಡೆ ಹೇಳ್ತಾರ ನಾರಿಯೇ ನರಕಕ್ಕೆ ದ್ವಾರಿ, ನಾರಿಯೇ ಸ್ವರ್ಗಕ್ಕೆ ದಾರಿ ಅಂತ ಹೇಳ್ತಾರ. ಒಂದು ಪುರುಷನ ಹಿಂದೆ ಒಂದು ಯಶಸ್ಸಿನ ಕೈ ಇರ್ತದಂದ್ರ ಅದ್ರ ಹಿಂದೆ ನಮ್ಮ ವಿನೋದ್ ಸರ್ ಹಿಂದೆ ನಮ್ಮ ವಿದ್ಯಾಶ್ರೀ ಮೇಡಮ್ ಅವ್ರದ್ದು ಕೈ ಐತೆ ಅಂತ ಹೇಳ್ತಾರೆ. ಇಬ್ರು ಕೂಡ ಒಂದು ಮಾಡೆಲ್ ಆಗಿ ಒಂದು ಲಕ್ಷ್ಮೀನಾರಾಯಣ ತರ ಅವ್ರ ಜೀವನ ನಡ್ಕೊಳ್ತಾರೆ. ಅವ್ರು ನಿಮ್ಮೆಲ್ಲರ ಕಡೆಯಿಂದ ಜೋರಾದ ಚಪ್ಪಾಳೆ. ನಮ್ಗೆ ಪ್ರೈವೇಟ್ ಜಾಬ್ ಅಂತ ಬಂದ್ರು 1 lakh ಬಂದ್ರು ಸಾಕು, ಆರಾಮಾಗಿ ಲೀಡ್ ಮಾಡ್ಬೋದು ಅಂತ. ಅದೇ ರೀತಿ ಸಚಿನ್ ಸುತಾರ್ ಸರ್ ಒಂದ್ಸಲ ನಮ್ಮ ಮನೆಗೆ ಬಂದು ಈ ವೆಲ್ಫೇರ್ ಅನ್ನೋದೊಂದು ಬಿಸ್ನೆಸ್ ಇದೆ ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ ನನಗೆ ಅಷ್ಟೊಂದು ಅದ್ರಾಗ ಇಂಟ್ರೆಸ್ಟ್ ಇಲ್ಲ ಅಂತ. ಅಂದರೆ ಈಗೋಯಿಸ್ಟ್ರಿ ಮೊದಲೆಲ್ಲ, ಅಂದರೆ ಅದ್ರ ಬಗ್ಗೆ ಏನೂ ಅಷ್ಟು ಗೊತ್ತಿರಂಗಿಲ್ಲ. ಮಾರ್ಕೆಟಿಂಗ್ ಅಂದರೆ ಮೊದಲು ಎಲ್ಲರದು ಒಂದು ಮೈಂಡ್ಸೆಟ್ ಚೇಂಜ್ ಇರತ್ತೆ ರೀ. ಮೈಂಡ್ಸೆಟ್ ಅಂದರೆ ಮಾರ್ಕೆಟಿಂಗ್ ಅಂದರೆ ಅದೊಂದು ಐತಿ ಕಂಪ್ನಿ, ಹಂಗೊಂದು ಐತಿ ಅಂತ ಎಲ್ಲರಿಗೂ ಒಂದೊಂದು ಕನಸಿರತ್ತೆ ರೀ. ನೀವು ಎಷ್ಟು ಕೋಟಿಗಟ್ಟಲೆ ಗಳಿಸ್ರಿ, ಯಾವುದೇ ಜಾಬ್ ಮಾಡಲ್ರಿ, ಆದರೆ ನಾವು ಸಣ್ಣಾಗಿದ್ದಾಗ ಒಂದು ವಿಮಾನ ಹಾರಾಕತ್ತಿತ್ತು ಅಂತಂದ್ರೆ ನಾವು ಹೊರಗೆ ಬಂದು ನೋಡ್ತಿದ್ವು. ಅದೊಂದು ಇದು ರೀ, ಅಂದರೆ ವಿಮಾನದಾಗ ಯಾರು ಹೊಂಟಾರ ಅವ್ರಿಗೆ ನಾವು ಕಾಣಿಸ್ತೇವನ ಅಂತ. ಈ ವೆಲ್ಫೇರ್ ಬಂದಮೇಲೆ ನಾವು 2 ವರ್ಷ ಸತತವಾಗಿ ಕಪಲ್ ಇದು 1 ವರ್ಷ ಥೈಲ್ಯಾಂಡ್ಗೆ, 1 ವರ್ಷ ದುಬೈಗೆ ಟ್ರಿಪ್ ಮಾಡಿ ಬಂದ್ವಿ. ಅವಾಗ ನಿಜವಾಗ್ಲೂ ಅದ್ರೊಳಗೆ ಕೂತದು ಫೀಲ್ ಬೇರೆನೇ ಐತ್ರಿ. ಅಂದರೆ ನಮ್ಮ ಸರ್ ನಾನು ಒಂದ್ಸಲ ಡಿಸ್ಕಷನ್ ಮಾಡಿದ್ವಿ, ನಮ್ಮ ಇಬ್ಬರು 1 ಲಕ್ಷನೇ ಬರಲಿ 2 ಲಕ್ಷನೇ ಬರಲಿ ಗೌರ್ಮೆಂಟ್ ಜಾಬೇ ಇರಲಿ, ವೆಲ್ಫೇರಿಂದ ನಮಗೆ ಸಾಧ್ಯ ಆಗಿದ್ದೇನೆಂದ್ರೆ ವಿಮಾನ ಪ್ರಯಾಣ ಮಾಡೋದಕ್ಕೆ ಅಂತ. ಅಂದರೆ ಇಷ್ಟು ಮಟ್ಟಿಗೆ ನಮ್ಗೆ ವೆಲ್ಫೇ ಎಲ್ಲಾನು ಒದಗಿಸ್ಕೊಡ್ತಾ ಇದ್ದೀರಿ. ನಾವು ನಮ್ಮ ಅಮೂಲ್ಯವಾದಂಥ ಟೈಮ್ ಕೊಟ್ಟಿರೋದಕ್ಕೆ ಅದು ನಮ್ಗೆ ಏನು ಬೇಕಾದರೂ ಕೊಡುತ್ತೆ ಅನ್ನೋಕೆ ಇದೇ ಎಕ್ಸಾಂಪಲ್. ನಮ್ಮ ಸರಿಗೆ ನಾನು ಎಷ್ಟೋ ಸಲ ಹೇಳಿದೆ, ನೀವು ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತೀರಿ, ಪ್ರಿನ್ಸಿಪಲ್ ಪೋಸ್ಟ್ ಒಂದು ಖಾಲಿ ಐತಿ, 80,000 1 ಲಕ್ಷ ತನಕ ಪೇಮೆಂಟ್ ಕೊಡ್ತಾರೆ ಮಾಡ್ತೀರಣ್ಣ, ಯಾವಾಗ್ರಿದೆ ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲದಾಗ 2 ವರ್ಷದ ಹಿಂದೆ ಕೇಳಿದಿರಿ. ಅವ್ರು ನಂಗೆ ಒಂದೇ ಮಾತು ಹೇಳಿದ್ರು, ನಂಗೆ ತಿಂಗಳ 1 ಲಕ್ಷ ಗಳಿಸೋದು ಇಷ್ಟ ಇಲ್ಲ, ಕೋಟಿಗಟ್ಟಲೆ ಗಳಿಸಿ ಇನ್ನೂ ನನ್ನ ಜೊತೆ ಯಾರದಾರಲ್ಲ ಅವ್ರು ನನ್ನನ್ನು ನಂಬಿ ಎಷ್ಟೋ ಜನ ಜಾಬ್ ಬಿಟ್ಟು ಬಂದಾರ. ಈಗ ನಾ ಜಾಬಿಗೆ ಹೋಗಂಗಿಲ್ಲ, ಅವರು ಕೋಟಿಗಟ್ಟಲೆ ಗಳಿಸೋಂಗೆ ಮಾಡೋದು ನಂದು ಗೋಲ್ ಐತಿ ಅಂತ ನಮ್ಮ ಸರ್ ಹೇಳಿದ್ರು. ಸೊ ಅವಾಗ ನಾನು ಬಿಟ್ಬಿಟ್ಟೆ, ನೀವೇನು ಮಾಡ್ತೀರಿ ಬಿಸ್ನೆಸ್ ಮಾಡ್ತೀರಿ ಮಾಡ್ಕೋರಿ ಅಂತ ಹೇಳಿ. ಅದ್ರ ಜೊತೆಗೆ ನಾನು ಸಪೋರ್ಟ್ ಮಾಡತ್ತೀನಿ. ನಾನು ಜಾಬ್ ಮಾಡ್ತಾ ಮಾಡ್ತಾ ಸ್ಯಾಟರ್ಡೆ ಸಂಡೇ ಫ್ರೀ ಇದ್ದಾಗ ಅವರಿಗೆ ಯಾರಾದರೂ ಇದ್ರೆ ಮೀಟ್ ಮಾಡಿಸಿರ್ತೀನಿ. ಸೊ ಮಾಡ್ತಾ ಇದ್ದೀನಿ, ನೀವು ಕೂಡ ಇದ್ರೊಳಗೆ ಜಾಯ್ನ್ ಆಗಿ ಇದರ ಸದುಪಯೋಗ ಪಡ್ಕೊಳ್ರಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ವಿದ್ಯಾಶ್ರೀ ವಿನೋದ್ ಮಗ್ದುಮ್ ಅಂತ, ಕರೋಶಿ. ನಾನು ಆಲ್ರೆಡಿ MA B.Ed ಮುಗಿಸಿ ಇಂಗ್ಲೀಷ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಮೊದಲೆಲ್ಲ ಮೈಂಡ್ಸೆಟ್ ಯಾವ ರೀತಿ ಇತ್ತು ಅಂತಂದ್ರೆ ಜಾಬ್ ಇಂಪಾರ್ಟೆಂಟ್ ಈ ರೀತಿ ಇತ್ತು, ಬಿಸ್ನೆಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ನಮ್ಮದು ಮೊದಲಿಂದನೂ ಟ್ರೆಡಿಷ್ನಲ್ ಬಿಸ್ನೆಸ್ ಕೂಡ ಇತ್ತು. ಆಮೇಲೆ ನಮ್ಮ ಸರ್ಗೂ ಕೂಡ ಬೆನ್ನತ್ತಿ ಬಿಸ್ನೆಸ್ ಬಿಡಿಸಿ ನಾನು ಜಾಬ್ ಮಾಡೋಕ್ಕೆ ಹೇಳಿದೆ. ಯಾಕಂದರೆ ಸಮಾಜ ಒಂದು ಕಡೆ ನಮ್ಮನ್ನು ಗೌರವದಿಂದ ಗುರುತಿಸ್ತತಿ, ಕೆಲವೊಂದೇ ಸ್ಟಿಗ್ಮಾ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಳಂಕ ತಾರತಮ್ಯಗಳಿಂದ ನಮ್ಮನ್ನು ನೋಡ್ತಾ ಇರ್ತಾರೆ. ಆದರೆ ಇವರ ಜೀವನ ಯಾವಾಗಿದ್ರು ಬೆಗ್ಗಿಂಗ್, ಭಿಕ್ಷಾಟನೆ ಇವ್ರ ಜೀವನ. ಪ್ಲಾಟ್ಫಾರ್ಮ, ಟೋಲು, ಟ್ರೈನು ಅಥವಾ ಅಂಗಡಿಗಳನ್ನು ರೋಡ್ ಮೇಲೆ ಬದುಕಿ ರೋಡ್ ಮೇಲೆ ಕಳ್ಕುವಂಥ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ತಾರೆ. ನಾನೇ ಅಂದರೆ ಈ ಜಗತ್ತಿನಲ್ಲಿ ಹುಟ್ಟಿದ್ದು ತಪ್ಪಲ್ಲ, ಆದರೆ ಬದುಕುವ ರೀತಿ ಸರಿಬೇಕಂತೇಳಿ ನಾನು ಏನು ಮಾಡಿದ್ದೇನೆ ಅಂದ್ರೆ ವೆಲ್ಫೇರ್ ಒಳಗಡೆ ನಾನು ಒಂದು ಸರಿಯಾದ ಆಯ್ಕೆಯನ್ನು ಮಾಡಿಕೊಂಡು ನನ್ನ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬದುಕಬೇಕಂತ ನಿರ್ಧಾರ ತಗೊಂಡಿದ್ದೀನಿ. ಯಾಕಂತಂದ್ರೆ ನಾವು ರೋಡ್ ಮೇಲೆ ಇದನ್ನ ಹೊಂಟ್ರ ಇವ್ರದ್ದು ಬಟ್ ಮಾಡಿ ತೋರಿಸ್ತಾರೆ, ಆದ್ರೆ ವೆಲ್ಫೇರ್ ಅಲ್ಲಿ ಒಂದು ಟೈಗರ್ ಆಗಿ ನಾನು ಗರ್ಜರಿಸಾಕತ್ತಂದ್ರೆ ಇಡೀ ಕರ್ನಾಟಕ ಇದು ಎಲ್ಲಿಂದ ಬಂದು ಹುಲಿ ಅಂತ ಕೇಳ್ತಾರೆ. ಥ್ಯಾಂಕ್ ಯು. ಅದಕ್ಕೋಸ್ಕರವಾಗಿ ದಯವಿಟ್ಟು ನಾನು ಏನು ಹೇಳ್ತಾನೆ ಅಂದ್ರೆ ಇವತ್ತಿನ ದಿವಸ ನನ್ನ ಒಂದು ಜೀವನದ ಅನುಭವದಲ್ಲಿ ಚಿಕ್ಕ ವಯಸ್ಸಿನಿಂದ ಸಾಕಷ್ಟು ಕಳಂಕ ತಾರತಮ್ಯಗಳು ಎದುರಿಸಿದ್ದೀನಿ, ಸಾಕಷ್ಟು ಸಮಸ್ಯೆಗಳು ಎದುರಿಸಿದ್ದೀನಿ. ಆದ್ರೆ ಇಂಥ ನಮ್ಮದೇ ಮೊದಲು ಏನು ಮಾಡ್ತಿದ್ದಂದ್ರೆ ನಮ್ಮ ಟ್ರಾನ್ಸ್ಜೆಂಡರ್ ಒಂದು ಸಮುದಾಯದೊಳಗೆ ಸಂಘಟನೆ ಒಳಗೆ 18 ವರ್ಷ ಕೆಲಸ ಮಾಡಿದೆ. ಆ 18 ವರ್ಷದೊಳಗೆ ನನ್ನಲ್ಲಿ 2014 ಏನೈತೆ ನೋಡ್ರಿ ನನ್ನ ಜೀವನದಾಗ ಒಂದು ಮುಖ್ಯ ಪ್ಲಾಟ್ಫಾರ್ಮ ಮಾರ್ಚ್ 17ನೇ ತಾರೀಕು ನನ್ನ ಜೀವನದ ಒಂದು ಬದಲಾವಣೆ ಒಂದು ಡೇಟ್ ಅಂತ ಹೇಳ್ತಾನು, ಅದು ಟೈಮ್ ಕೂಡ ಹೇಳ್ತಾನೆ, ಕರೆಕ್ಟ್ 12:30 ಅಂತ ಹೇಳ್ತಾನೆ. ಯಾಕಂತಂದ್ರೆ ನಮ್ಮ ಒಂದು ಇಂಡಿಯಾದಲ್ಲಿ ಹೈಕೋರ್ಟ್ನಲ್ಲಿ ಒಂದು ಜಡ್ಜ್ಮೆಂಟ್ ಆಗಿತ್ತು, ಸೇಮ್ ಸೆಕ್ಸ್. ಯಾಕಂದ್ರೆ ಜಗತ್ತಿನಲ್ಲಿರುವಂಥ ದೃಷ್ಟಿಕೋನವನ್ನ ಭಾವನೆಗಳನ್ನ ಬದಲಾಯಿಸಿ ನಾವು ಎಲ್ಲರೂ ನಾಗರಿಕರಂತ ಬದುಕಕ್ಕೆ ಹಾಕಾಯ್ತು ಅಂತ ತೋರಿಸುವಂತ ಅವಕಾಶ ಇತ್ತು. ಕರ್ನಾಟಕದೊಳಗೆ ಪ್ರೆಸೆಂಟೇಷನ್ ಮಾಡಿದ ಒಂದು ಏಕೈಕ ಟ್ರಾನ್ಸ್ಜೆಂಡರ್ ಅಂದ್ರೆ ನಾನು ಕಿರಣ್ ಬೇಡಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅವತ್ತಿನ ಸಮಯದ ಒಂದು ನನ್ನ ಬೈಟ್ ಇವತ್ತು ಎವರ್ ಗ್ರೀನ್ ಆಗಿ ಹೋಗ್ತಾ ಇದೆ. ಆ ಎವರ್ ಗ್ರೀನ್ ಬೈಟನ್ನ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಇರುವಂತಹ ಒಂದು ನಮ್ಮ ಶ್ರೀ ಮೋದಿಜಿ ಅವರು ಪ್ರಧಾನಮಂತ್ರಿ ಅವರು ಅದನ್ನು ಗ್ರೀನ್ ಮಾಡಿ ಇವತ್ತು ನನಗೆ ಡಾಕ್ಟರ್ ಪುರಸ್ಕಾರಕ್ಕೆ ಅವಕಾಶ ಕೊಟ್ಟರು. ಹಾಗೇನೆ ಕೂಡ ಕರ್ನಾಟಕ ರತ್ನ
ಹಾಗೆ ಕನಕಶ್ರೀ, ಚೆನ್ನಮ್ಮ, ಮೆಲೋ ಟಾಕ್, ಸ್ಪೋಕ್ ಪರ್ಸನ್, ಸಾಕಷ್ಟು ಅವಾರ್ಡ್ಗಳು ಪರಿಶ್ರಮ ಫಲದಿಂದ ಬಂದಾವ. ಆದ್ರೆ ನನ್ನ ಜೀವನದಲ್ಲಿ ಸೀಮಿತವಾಗಿ ಜನರುಗಳಿಗೆ ಸರ ಕೆಲಸ ಮಾಡುವಂತ ಸಮಯ ಇತ್ತು. ಆದ್ರೆ ದೇವರು ನನಗ, ಯಾಕಂದ್ರೆ ಭಾರತವನ್ನ ನನ್ನ ಮನಸ್ಸಿನಲ್ಲಿ ಕಾಡ್ತಿತ್ತು, ಏನಾದ್ರೂ ಒಂದು ನಾನು ಸಮಾಜಕ್ಕೆ ಮಾಡಬೇಕು, ಏನಾದ್ರೂ ಒಂದು ಸಮಾಜಕ್ಕೆ ಮಾಡ್ಬೇಕಂತೇಳಿ. ಯಾಕಂತಂದ್ರೆ ವೆಲ್ಫಿ ಯಾವಾಗ ನಮ್ಮ ಮುಂದೆ ಬಂದು ನಿಂತ್ಕೊಂಡಾಗ ನಮ್ಮ ಒಂದು ಮಾಡೆಲ್ರು ಶಶಿ ಸರ್ಜಿ ಅವರು ನನಗೆ ಪ್ಲಾನ್ ಅನ್ನ ಒಂದು ನಿರೂಪಣೆಯನ್ನು ಕೊಟ್ಟಾಗ ನಿಜವಾಗ್ಲೂ ವಿಷಮುಕ್ತವಾದ ಭಾರತವನ್ನು ನಿರ್ಮಾಣ ಮಾಡೋದ್ರಲ್ಲಿ ಇದೊಂದು ಪವಿತ್ರವಾಗಿರುವಂತಹ ಪುಣ್ಯದ ಕೆಲಸದಲ್ಲಿ ನನ್ನ ಜೀವನವನ್ನ ಸಾರ್ಥಕತೆ ಮಾಡ್ಕೋಬೇಕಂತ ನಿರ್ಧಾರ ತಗೊಂಡು ಇವತ್ತಿನ ದಿವಸ ಒಳ್ಳೆಯ ಅಚೀವ್ಮೆಂಟ್ಗಳು ಸಿಗ್ತಾ ಇದ್ದಾವೆ. ಸಾಕಷ್ಟು ಮಾನ ಸನ್ಮಾನಗಳು ಗೌರವಗಳು ಸಿಗ್ತಾ ಇದೆ. ಇದೇ ರೀತಿ ನನಗೆ ಯಾವ ಥರ ಸಿಗ್ತಾ ಇದೆಯೋ ನಮ್ಮ ಒಂದು ಸರ್ ಕನಸಿದೆ, ನಮ್ಮ CMD ಅವ್ರ ಕನಸಿದೆ. ಸಾಕಷ್ಟು ಜನರು, ಸಾಕಷ್ಟು ಜನರುಗಳು ಗೌರವಯುತವಾಗಿ ಮಾನ ಸನ್ಮಾನದಿಂದ ಬದುಕಬೇಕಂತ ಅವರ ಕನಸನ್ನು ನನಸು ಮಾಡ್ತಾ ಸಮಾಜಕ್ಕೆ ನಾನು ಉತ್ತಮ ಒಂದು ಕೊಡುಗೆಯಾಗಿ ಮಾದರಿಗೊಳ್ಳಕ್ಕೆ ಇಷ್ಟಪಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಈಗೇನಿಲ್ಲ, ಅಷ್ಟು ಜನ ಬಂದ್ರಲ್ಲ, ನಿಮ್ಮ ಎಲ್ಲರ ಹತ್ರನೂ ಒಂದು ಸ್ಪೆಷಲ್ ಶಕ್ತಿ ಐತೆ. ಆ ಶಕ್ತಿಯನ್ನು ವಿಚಾರ ಮಾಡಿ ಇಲ್ಲಿ ವೆಲ್ಫೇರ್ದಾಗ ಜಾಯಿನ್ ಆಗಿ ನಿಮ್ಮ ಕನಸುಗಳನ್ನ ನನಸು ಮಾಡ್ಕೋರಿ. ಯಾಕಂದ್ರೆ ನನ್ನ ಕನಸುಗಳು ಈಗ ಆಲ್ರೆಡಿ ನನಸಾಗಿದಾವೆ. ನಾವು ಇನ್ನೂ ಈಗ ಆಗಲೇ ವಿನೋದ್ ಸರ್ ಹೇಳಿದಂಗೆ ನಮ್ಮ ಕಂಪ್ನಿದು ಏನು ಗುರಿ ಇದಿಲ್ಲ, 100 ಜನ ಕೋಟ್ಯಾಧಿಪತಿ ಮಾಡ್ಬೇಕಂತೇಳಿ. ಆ 100 ಜನದಾಗ ನಾನು ಒಬ್ಬಿರ್ತೇನೆ ಅಂತ ಹೇಳಿ ನಮ್ಮ ವಿನೋದ್ ಸರ್ ಪ್ರಾಮಿಸ್ ಮಾಡ್ತೀನಿ. ಜೋರ್ದಾರ್. ಈ ಬಿಸ್ನೆಸ್ ಬಗ್ಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ಕೋತಿ ಇರ್ತೈತಿ. ಕೋತಿ ಮುಂದೆ 1 ಡಜನ್ ಬಾಳೆಹಣ್ಣು ಹಿಡಿದು ಈಚೆ ಕಡೆ ಬಾಜುಕ 50,000 ರೂಪಾಯಿ ರೊಕ್ಕ ಇಡ್ರಿ. ಕೋತಿ ಯಾವ್ದನ್ನು ತಗೋತೈತ್ರಿ? ಅದಕ್ಕೆ ಗೊತ್ತಿಲ್ಲ 50,000 ರೂಪಾಯಿದಾಗ 2 ಡಜನ್ ಬಾಳೆಹಣ್ಣು ಬರ್ತಾವ. ವಾವ್, ಜೋರ್ದಾರ್ ತಾಲಿಯಾ, ಜೋರ್ದಾರ್. ಅದಕ್ಕಾಗಿ ಈಗ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ನಿಮ್ಮ ಮನೆ ತಕ ಹುಡುಕಾಡ್ಕೊಂಡು ಬಂದಂಗೆ ಐತಿ ವೆಲ್ಫೇರ್ ಕಂಪ್ನಿದ. ಅದಕ್ಕಾಗಿ ಈಗ ಯಾರೂ ವಿಚಾರ ಮಾಡಲ್ದ ಈಗ ಸದ್ಯ ಫಾರಂ ತುಂಬಿ ಜಾಯಿನ್ ಆಗಿ ನಿಮ್ಮ ಕನಸುಗಳು ನನಸು ಮಾಡ್ಕೊಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸಿ. ವೆಲ್ಫೇರ್ ಜರ್ನಿ ಹೆಂಗೆ ಸ್ಟಾರ್ಟ್ ಮಾಡಿದಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಈ ವೇದಿಕೆ ಮೇಲೆ ನಿಂತು ಮಾತಾಡೋಕೆ, ಈ ರ್ಯಾಂಕ್ ಅಚೀವ್ಮೆಂಟ್ ಮಾಡೋಕೆ, ಮತ್ತು ಈ ವೆಲ್ಫೇರ್ ಕಂಪ್ನಿಯಿಂದ 2 ಫಾರಿನ್ ಟ್ರಿಪ್ ಅಚೀವ್ಮೆಂಟ್ ಮಾಡೋಕೆ ಮೂಲ ಕಾರಣ ವಿನೋದ್ ಮಗ್ದುಮ್ ಸರ್. ಅವ್ರಿಗೊಂದು ಜೋರಾದ ಚಪ್ಪಾಳೆ. ನಮ್ಮ ಕನಸುಗಳನ್ನು ನನಸು ಮಾಡೋಕೆ ಈ ವೆಲ್ಫೇರ್ ಅನ್ನೋ ಸಂಸ್ಥೆಯನ್ನು ಹುಟ್ಟಾಕಿದಂಥ CMD ಸರ್ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ನೀವೀಗ ಎಲ್ಲರೂ ಬಂದಿರಲ್ಲ, ನಿಮಗೆ ದುಡ್ಡು ಎಲ್ಲರಿಗೂ ಬೇಕೇ ಬೇಕು. ದುಡ್ಡು ಬೇಕಲ್ಲ ಎಲ್ಲರಿಗೂ, ಅದರ ಸಂಬಂಧ ಬಂದಿರಲ್ಲ. ದುಡ್ಡು ಈಗ ಯಾರೇ ನೀವು ಹೇಳಕ್ಕೆ ಹೋದ್ರೆ ದುಡ್ಡು ಹೇಳ್ತಾರೆ, ಇದನ್ನ ಹೊತ್ಕೊಂಡು ಹೋಗ್ತೇನೆ ಲಾಸ್ಟ್ ಹೋಗುತ್ತೆ ಅಂತ ಕೇಳ್ತಾರೆ. जेवढं जमते तेवढं बोला. ನಮ್ದು ಏನಾಗಿದ್ರೆ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಇದ್ದಾಗ ಯಾವ್ದು ಜಗಳ ಒಂದು ಶುದ್ಧ ಇಲ್ಲ. ಅದಕ್ಕೆ ಕನ್ನಡ ಮಾತಾಡಲ್ಲ, ಮರಾಠಿ ಮಾತಾಡೋದು ನನಗೆ ತಿಳಿಯೋದು. ಕನ್ನಡ ಮಾತಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಂಕರ್ ಗೌಡಡಿ. ನಾ ಈಗ ಬ್ಯಾಂಕ್ ವರ್ಕ್ ಮಾಡ್ತೇನೆ. ಬಟ್ ಈ ಥರದ ವೆಲ್ಫೇರ್ದಿಂದ ಬರೋದು ಕಾರಣ ಅಂದ್ರೆ ನಮ್ಮ ವಿನೋದ್ ಸರ್ ಮತ್ತು ಸಚಿನ್ ಸರ್ ಅವ್ರಿಗೆ ನಾ ಪೂರ್ಣ ಮನಪೂರ್ವಕ ಧನ್ಯವಾದ ದೇತು. ಯಾಕಂದ್ರೆ ವೆಲ್ಫೇರ್ದಿಂದ ಬಂದು ಫಸ್ಟ್ ನಾ ಹೋಲ್ ಕ್ಯಾಟಲ್ ಫೀಡ್ ಐತ್ರಿ, 2 ಪಾಕೆಟ್ ಕೊಟ್ಟು ಹೋಗಿರೋರು ನಮ್ಮ ಮನೆಗೆ. ಆ 2 ಪಾಕೆಟ್ ಕ್ಯಾಟಲ್ ಫೀಡ್ದಿಂದ ಇದು ನನ್ನ ಜರ್ನಿ 6 ಲ್ಯಾಕ್ ನಂತ ಈಗ ಆ್ಯಸ್ ಅ ಯಾಕಂದ್ರೆ ಅಷ್ಟು ಡೇರಿಂಗ್ ಯಾಕೆ ಮಾಡಿ ಅಂದ್ರೆ ಆ ಥರ ನಾ ರಿಸಲ್ಟ್ ತೊಗೊಂಡಿದ್ದೆ. ಫಸ್ಟ್ ಆಫ್ ಆಲ್ ರಿಸಲ್ಟ್, ಯಾಕಂದ್ರೆ ಮೇನ್ ರಿಸಲ್ಟ್ ತೊಗೋದು ಭಾಳ ಮುಖ್ಯ ಐತಿ ಎಲ್ಲರ ಕಡೆ. ಈಗ ನಾವು ಹೇಳಕ್ಕೆ ಹೋಗ್ತೇವೆ ಪನ್ ಏನು ರಿಸಲ್ಟ್ ಐತಪ್ಪ ನಿನ್ನ ಕಡೆ ತೊಗೊಂಡ್ರೆ ಆ್ಯಸ್ ಅ ಉದಾಹರಣೆ ಅಂದ್ರೆ ನಂದೇ ಉದಾಹರಣೆ ಕೊಟ್ಟರೆ ನಾನು ಇದು ಮಾಡ್ತೇನೆ. ಈಗ ವರ್ಕ್ ಬ್ಯಾಂಕಲ್ಲಿ ಈಗ 3 ವರ್ಷ ಮಾಡಿದಾನು. ಬಟ್ 12 ವರ್ಷ ನಾ ಗೋಲ್ಡ್ ಶಾಪ್ದಲ್ಲಿ ವರ್ಕ್ ಮಾಡಿದ್ದಾನೆ. ಗೋಲ್ಡ್ ಶಾಪ್ದ ಗೋಲ್ಡ್ ರೇಟ್ ವಾಡಿಸ್ಕೊಂಡು ನಮ್ಮದೇನು ರೇಟ್ ವಾಡಿಸ್ತಾ ಇದ್ರಿ. ಈಗ ವೆಲ್ಫೇರ್ ಕಂಪ್ನಿಯಿಂದ ಬಂದ ಈಗ ನಂಗೆ ನಮ್ದು ಕಿಮ್ಮತ್ ಭೀ ವಾಡಿಸಿದ್ರಿ, ಆ್ಯಸ್ ಅ ಡೇರಿಂಗ್ ಭೀ ಮಾಡೋದಾನೆ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ವೆಲ್ಫೇರ್. ತುಂಬ ಎಲ್ಲರಿಗೂ ನಮಸ್ಕಾರ. ಯಾಕಂದ್ರೆ ಮೊದಲು ರೈತ ಫೌಂಡೇಶನ್ ಇವನೇ. ಮೊದಲು ರೈತ ಸಕ್ಸಸ್ ಆದ್ರೆ ಎಲ್ಲರೂ ಸಕ್ಸಸ್ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ನೇದಾಗಿ ನಾನು ಫಸ್ಟ್ ಸರ್ ಅಥವಾ ಬಂದು ಇನ್ಫಾರ್ಮೇಷನ್ ಹೇಳಿದ್ದೆ ನನಗೆ ನಮ್ಮ ಅಗ್ರಿಕಲ್ಚರ್. ಯಾಕಂದ್ರೆ ನನ್ನ ಅಗ್ರಿಕಲ್ಚರ್ ಅಂದ್ರೆ ಭಾಳ ಇಷ್ಟ ನನಗೆ. ನನ್ನ ಕಷ್ಟ ನೋಡಿ ಬಹುತೇಕ ಒಬ್ರು ಏನು ಇವ್ರೇನು ಅಗ್ರಿಕಲ್ಚರ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಬೋದು. ಸರ್ ಭಾಳ ಫೋರ್ಸ್ ಮಾಡತ್ತಾರಂತ ಇಂಟ್ರೆಸ್ಟ್ ಹಾಕೊಂಡ್ಬಂದಿಲ್ಲ ಇಷ್ಟೇ. ನಾನು
ಅಗ್ರಿಕಲ್ಚರ್ ಒಳಗೆ ಏನೈತಲ್ಲ ಕಿಸಾನ್ ಶಕ್ತಿ, ಕಿಸಾನ್ ಸಾಯಿಲ್ ಮತ್ತು ಸೈಜರ್ ಇವನ್ನ ಯೂಸ್ ಮಾಡಿಕೊಂಡು ನಾನು ಆಲ್ರೆಡಿ ಏನೈತಿ ಉಳ್ಳಾಡಿ ಒಳಗೆ ಸಕ್ಸಸ್ ಕಂಡಿನಿ ನಾನು ಫಸ್ಟ್ ಸರ್ ಹೇಳಿದಾಗ ಏನೈತಿ ನಾನು ಮೊದಲು ಇವನ್ನ ನಂಬಿರ್ಕಿಲ್ಲ. ಯಾಕಂದ್ರೆ ನನ್ನ ಉದ್ದೇಶ ಏನು, ನಾನು ಮೊದಲು ಯಾವುದೋ ಪ್ರಾಡಕ್ಟ್ ತೊಂದರು ನಾನು ಮೊದಲು ಸಕ್ಸಸ್ ಆದರೂ ಕಂಡು ಮಾತ್ರ ನೆಕ್ಸ್ಟ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೊಬ್ಬರು ನಾನು ರೈತ, ಯಾಕಂದ್ರೆ ಇನ್ನೊಬ್ರಿಗೆ ಲುಕ್ಷಾನ ಆಗ್ಬಾರ್ದು ಅನ್ನೋ ಉದ್ದೇಶ ಇರುತ್ತೆ ನಂದು. ಅದನ್ನು ನಾನು ಇದು ಮಾಡ್ತೀನಿ ಅಂತ. ಎರಡನೇದಾಗ ಏನೈತಲ್ಲ, ನಾ ಪ್ರೆಸೆಂಟಾಗಿ ಒಂದು ಸದ್ಯಕ್ಕೆ 8 ಎಕರೆಗೆ ನಾ ಕಬ್ಬಿಗೆ ಯೂಸ್ ಮಾಡ್ತಾಕಿದ್ದೀನಿ ರೀ. ನಂದು ಪ್ರತಿ ವರ್ಷ ಏನೈತಲ್ಲ 2,000 ಟನ್ನೇಜ್ ನಾನು ಕಬ್ಬು ಬೆಳಿತಾನೆ. ನಾನು 2,000 ಹಿಡ್ಕೊಂಡು 2,200 ಟನ್ ಮಟ್ಟ ನಾನು ಕಬ್ಬು ಬೆಳೀತಾ ಇದ್ದೀನಿ ವರ್ಷಕ್ಕೆ ಇಯರ್ಲಿ ಆಗಲಿ. ಪ್ರಗತಿಪರ ರೈತರು. ಅದಕ್ಕಾಗಿ ಸರ್ ನಾನು ಈ ಪ್ರಾಡಕ್ಟ್ಗಳನ್ನ ಫಸ್ಟ್ನೇದಾಗಿ ಏನೈತಲ್ಲ, ಈ ಪ್ರಾಡಕ್ಟ್ಗಳನ್ನ ರೈತರಿಗೆ ಕೊಟ್ಟಂಥ ನಮ್ಮ CMD ಸಾರಿಗೆ ಮೊದಲ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಯಾವುದೋ ಒಂದು ಪ್ರಾಡಕ್ಟ್ಗಳನ್ನ ನಾವು ಸಕ್ಸಸ್ ಆದಾಗ ಮಾತ್ರ ನಮ್ಮ ಫೌಂಡೇಶನ್ ಏನದಲ್ಲ ವಿಕ್ರಾಂತ್ ಸರ್ ಅವರು ಮಾಡ್ಯಾರ ಅಂತೇಳಿ ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಸೆಕೆಂಡ್ ಐತಿ ನಮ್ಮ ಸಜೀವ್ ಸರ್ಗೆ ಟ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಸಾಗರ್ ಸರ್ ಆಯ್ತು, ನಮ್ಮ ವಿನೋದ್ ಸರ್ ಅವರು, ನಮ್ಮ ಕಿರಣ್ ಮೇಡಮ್ ಜಿ ಅವರು, ಇವ್ರಿಗೂ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನೈತಲ್ಲ, ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರೊಳಗೆ ಎಲ್ಲರೂ ದಯವಿಟ್ಟು ಫರ್ಟಿಲೈಸರ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಆರ್ಗಾನಿಕ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದಂತೇಳಿ ಇದು ಈ ಟೇಜ್ ಮ್ಯಾಗ ಹೇಳಕ್ಕೆ ನಿಮಗೊಂದು ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು 60% ಏನೈತಲ್ಲ, 60-70% ನೀವು ಆರ್ಗಾನಿಕ್ ಯೂಸ್ ಮಾಡ್ಕೊರಿ, 30% ನೀವು ಕೆಮಿಕಲ್ ಹಾಕೋರಿ. ಯಾಕಪ್ಪ ಅಂತಂದ್ರೆ ಪ್ಯೂರ್ ಆರ್ಗಾನಿಕ್ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಿನ ನಾವು ಜನ್ರೇಷನ್ ಒಳಗೆ ಎಲ್ಲ ಕಾಸ್ಟ್ಲಿ ಐತಿ, ನಿಮ್ಗೆ ಗೊತ್ತಿದ್ದ ವಿಷಯ ಎಲ್ಲ ಕಾಸ್ಟ್ಲಿ ಐತಿ. ಈಗ ನಾವು ಪ್ಯೂರ್ ಆರ್ಗಾನಿಕ್ ಮಾಡಿದ್ರು ಬೆಳೆದೈತೆ, ಅದು ಸ್ಲೋ ಮೂಮೆಂಟ್ ಆಗತ್ತೆ ನಮ್ಗೆ ಎಲ್ಲರಿಗೂ. ಅದಕ್ಕಾಗಿ 70% ನಾವು ಆರ್ಗಾನಿಕ್ ಮಾಡ್ಕೊಂಡು 30% ಅದಕ್ಕೆ ಸಪೋರ್ಟ್ ಇಲ್ಲ ಅಂತೇಳಿ ಒಂದು ಕೆಮಿಕಲ್ ಯೂಸ್ ಮಾಡ್ಕೋಬೇಕು ನಾವು. ನೀವು ಯಾವ್ದಾರು ಒಂದು ಡಿಕಂಪೋಸರ್ ಆಗಲಿ, ಗೋಕೃಪಾಮೃತ ಆಗಲಿ, ಮುಂದೆ ಜೀವಾಮೃತ, ಪಂಚಗವ್ಯ ಆಲ್ರೆಡಿ ನಾವೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆನೇ ಏನೈತಲ್ಲ, ನಮ್ಮ ಕಿಸಾನ್ ಶಕ್ತಿ ವೆಲ್ಫೇರ್ ಕಂಪ್ನಿ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಅದು ಆಲ್ರೆಡಿ ನಾನು ಸಕ್ಸಸ್ ಕಂಡೀನಿ. ದಯವಿಟ್ಟು ನೀವು ಅವನ್ನ ಅಳವಡಿಸ್ಕೊಂಡ ನೀವು ಸಕ್ಸಸ್ ಆಗಿರಿ, ನಿಮಗೂ ಒಂದು ವೇದಿಕೆ ಐತೆ ಅಂತ ಹೇಳಿ ಇಷ್ಟಪಡ್ತೀನಿ. ನಾ ಈಗ ಆಲ್ರೆಡಿ ನಾನು ಒಂದು 25 ಪ್ರಾಡಕ್ಟ್ ತೊಗೊಂಡು ನಾನು ಈಗ ಕುಲುಮ್ನಲ್ಲಿ ಅಚೀವ್ಮೆಂಟ್ ಆಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಅಂಡ್ ಮಹಾರಾಷ್ಟ್ರ. ನನ್ನ ಹೆಸರು ಶಿವಲೀಲಾ ಶಂಭು ನೀಲಾಕರಿ ಅಂತ. ನಾನು ಬಂದಿರೋದು ಬೆಳಗಾವಿ ಡಿಸ್ಟಿಕ್ ಯಾದವಾಡದಿಂದ. ಆ್ಯಂಡ್ ವೆಲ್ಪೆ ಕಂಪ್ನಿ CMD ಸರ್ ಆದಂಥ ವಿಕ್ರಾಂತ್ ಸರ್ಗೆ ಕೂಡ ನಾನು ನಮಸ್ಕಾರನ ಹೇಳುತ್ತಾ, ಅದೇ ರೀತಿ ವಿನೋದ್ ಸರ್ ಆಗಿರ್ಬೋದು, ಸಚಿನ್ ಸರ್ ಆಗಿರ್ಬೋದು, ಕಿರಣ್ ಮೇಡಮ್ ಆಗಿರ್ಬೋದು, ಸಾಗರ್ ಸರ್ ಆಗಿರ್ಬೋದು, ಅವರಿವರ ಎನ್ನದ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ ಯು ಸಚಿನ್ ಸರ್ ಆ್ಯಂಡ್ ಸಾಗರ್ ಸರ್, ಕಿರಣ್ ಮೇಡಮ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ನಮ್ಮೂರಿಗೆ ಯಾದವಾಡ ಬಂದ ವೆಲ್ಪೆ ಕಂಪ್ನಿ ಪರಿಚಯ ಮಾಡಿಸ್ಕೊಟ್ರ, ಪ್ರಾಡಕ್ಟ್ ನಾಲೆಜ್ ಕೊಟ್ರ, ಸ್ಪೆಷಲಿ ಸಚಿನ್ ಸರ್ ನನಗೆ ಬಿಸ್ನೆಸ್ ಪ್ಲಾನಿಂಗ್ ಹೇಳ್ಕೊಟ್ರ. ನಿಜವಾಗ್ಲೂ ಹಾರ್ಟ್ಫುಲಿ ನಾ 3 ಜನಕ್ಕೂ ನಾ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಈಗ ವೀಕ್ಲಿ ನನಗೆ ಪೇಮೆಂಟ್ 20,000 ಸ್ಯಾಲ್ರಿ ಬರಾಗ್ತೈತೆ ಅಂದ್ರೆ ಅದು ವೆಲ್ಪೆ ಕಂಪ್ನಿಯಿಂದ ಮಾತ್ರ ನನಗೆ ಸಾಕಾಗೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ನೆಕ್ಸ್ಟ್ ನಾವು ಕಪಲ್ಸ್ ಕೂಡ ಕುಲುಮೆನಲ್ಲಿ ಈಗ ನಾವು ಸೆಲೆಕ್ಟ್ ಆಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇಂಥ ಪವರ್ಫುಲ್ ಪ್ಲಾಟ್ಫಾರ್ಮ್ ಐತಿ, ನೀವೆಲ್ಲರೂ ಇದನ್ನು ಯೂಸ್ ಮಾಡ್ಕೋರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ವೆಲ್ಪೆ, ಜೈ ಕರ್ನಾಟಕ. ತುಂಬ ಧನ್ಯವಾದಗಳು ಮೇಡಮ್. ಹಾಗೆಯೇ ಹನುಮಂತಗೌಡ ಪಾಟೀಲ್ ಸರ್ ಅವರನ್ನ, ಪೆಟ್ ನೇಮ್ ಪುಟ್ಟು ಸರ್ ಅವರನ್ನ ಪ್ರೀತಿಯಿಂದ ನಾನು ವೇದಿಕೆ ಮೇಲೆ ವೆಲ್ಕಮ್ ಮಾಡ್ತೀನಿ. मी किसान शक्ती वापरलोय आणि रोप लावल्यानंतर त्याला आळवणे फवारणी केलोय. नंतर सायझर फवारणी केलोय. त्यामुळे फुटवा चांगला झालेला आहे, पीक व्यवस्थित आलेला आहे, फुटवा चांगला झाला आहे, कलरमध्ये आहे, साईज चांगली आहे, जाडी आहे ऊसाची काय. त्यामुळं मी आता शेतीचं प्रॉडक्ट घेऊनच मी जॉईन झालो. हमारा जो एक बार गया तो आए ना दोबारा, समझ लो जरा ये हवाओं का इशारा मेरे यारों. अपना हर दिन ऐसे जियो जैसे कि आखिरी हो. ಫಸ್ಟ್ ಟೈಮ್ ದುಬೈಗೆ ಹೋದ್ರಿ ಸರ್. ಏನ್ರಿ ಸರ್, ಎರಡು ಫಾರಿನ್ ಟೂರ್ ಮಾಡಿ ಬಂದ್ರಿ. ಗ್ರೇಟ್ ಸರ್, ಗ್ರೇಟ್. ಎಕ್ಸ್ಪೀರಿಯನ್ಸ್ ಸರ್, ನಾನು ಫಸ್ಟ್ ಪೈಲ ಈ ಮಣ್ಣನ್ನು ಬರೀ ಮ್ಯಾಲಿಂದ ಕೆಳಗಿಂದ ಬರೀ ಮ್ಯಾಲೆ ನೋಡೋದಾಕೈತೆ. ಬಟ್ ವೆಲ್ಪೇದಾಗಿ ನಾ ಎಂದು ಜಾಯಿನ್ ಆದಿಲ್ಲ, ಅವಾಗ ನಾವು ವಿಮಾನದಾಗ ಹೈತ್ಬೋದು, ಅವಾಗ ನಾವು ಕೆಳಗಿನ ನೋಡ್ಬೇಕು. ಒಬ್ಬ ಅಲ್ಲ, ಈಗ
ಈಗ ಎಷ್ಟು ಜನ ಸಾಕಷ್ಟು ಜನ ಬಂದಲ್ಲ ಇವ್ರಿಗೂ ಇನ್ನ ಸಾಕಷ್ಟು ಅವಕಾಶ ಇದಾವೆ. ಈಗ ಟ್ರೈನಿಂಗ್ ತಗೊಂಡು ನೀವು ಬಳಕೆ ಮಾಡ್ಕೊಂಡು ಪ್ರಾಡಕ್ಟ್ ಬಳಕೆ ಮಾಡ್ಕೊಂಡು ನೀವು ಅರ್ನಿಂಗ್ ಜೊತೆ ಹೊಳೆ ಫ್ರೀ ಆಫ್ ಕಾಸ್ಟ್ ಟ್ರಿಪ್ ಮಾಡಬಹುದು. ನಾನು ವಿಶೇಷವಾಗಿ ಹೇಳ್ಬೇಕಂದ್ರೆ ನಾನು ಒಬ್ಬ ಒಕ್ಕಲಿಗ, ರೈತಾಗಿ ಕೆಲಸ ಮಾಡ್ತಿರೋದು ಎಲ್ಲರಿಗೂ ಗೊತ್ತು. ಅದರಂತೆ ನನಗೆ ವೆಲ್ಫೇರ್ ಅನ್ನೋದು ಮೊದಲು ಗೊತ್ತಿರಲಿಲ್ಲ. ಸಂಜು ಸರ್ ನನಗೆ ಏನಂದ್ರು, ನಾನು ಒಂದು ವೆಲ್ಫೇರ್ ಕಂಪ್ನಿಯಲ್ಲಿ ಜಾಯ್ನ್ ಇದ್ದೇನೆ, ನೀನು ಈ ಕಂಪ್ನಿ ಒಂದ್ಸಲ ಒಂದು ಮೀಟಿಂಗ್ ಅಟೆಂಡ್ ಆಗುವ ಅಂತ ಹೇಳಿದೆ. ಸರ್ ನನಗೇನು ಮೀಟಿಂಗ್ ಅಟೆಂಡ್ ಆಗಲಿಕ್ಕೆ ಟೈಮೇ ಸಿಗೋದಿಲ್ಲ ಸರ್ ಅಂತ ಹೇಳಿದೆ. ಆಯ್ತು ಬಿಡಿ, ನೀವು ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸೀನಿಯರ್ ಒಬ್ಬರು ಇದ್ದಾರೆ, ಅವ್ರನ್ನ ಕರ್ಕೊಂಡು ನೀವು ಭೇಟಿ ಆಗ್ತೀನಿ ಅಂತ ಹೇಳಿದ್ರು. ಆಯ್ತು ಯಾವಾಗ ಬರ್ತೀವಿ ಬಾಬು ಭೇಟಿ ಆಗೋಣ ಅಂತ ಹೇಳಿದೆ. ಅವರು ನಿಮ್ಮನ್ನು ವಿನೋದ್ ಸರ್ಗೆ ಮತ್ತು ಸಚಿನ್ ಸರ್ಗೆ ಕರ್ಕೊಂಡು ಬಂದು ನಂಗೆ ಭೇಟಿ ಆದಾಗ ಇದ್ರ ಬಗ್ಗೆ ನಾನು ಅಷ್ಟೊಂದು ಏನಪ್ಪ ಇರಲಿ ಬಿಡಿ, ಇದು ಹಿಂಗೆ ಬರ್ತಾ ಹೋಗ್ತಾವ ಅಂತ ಅನ್ಕೊಂಡಿದ್ದೆ. ಹಲೋ. ಆಮೇಲೆ ನಾನು ಈಗ ಇತ್ತೀಚಿಗೆ ದಿನದಲ್ಲಿ ಒಂದು 2-3 ಪ್ರಾಡಕ್ಟನ್ನು ಯೂಸ್ ಮಾಡಿ ನೋಡಿದೆ. ಅದರಿಂದ ನನಗೆ ತುಂಬ ರಿಸಲ್ಟ್ ಬಂತು. ಅದಕ್ಕೆ ಸರ್ ಹೇಳಿದೆ, ಸರ್ ನಾನು ಈ ಸಲ ದುಬೈ ನಿಮ್ಮ ಜೊತೆ ಬರಲೇಬೇಕಂತ. ಸರ್ ಹೇಳಿದ್ರು, ನೀನು ದುಬೈ ಬರಬೇಕಾದ್ರೆ ನೀನು ಇನ್ನೂ ಅಚೀವರ್ ಆಗಬೇಕು ಅಂತ. ಸರ್ ನಾನು ಇನ್ನೂ ಮುಂದೆ ಸ್ಟಡಿ ಮಾಡ್ತೀನಿ, ಕರೆ ಈಗಲೇ ಸದ್ಯಕ್ಕೆ ಆಗೋದಿಲ್ಲ, ಮುಂದೆ ಸ್ಟಡಿ ಮಾಡ್ತೀನಿ, ನಿಮ್ಮ ಕೆಲಸ ಭಾಳ ಒತ್ತಡಿದೆ ಅಂತ ಹೇಳಿದೆ. ಸರ್ ಪ್ರೋತ್ಸಾಹ ಕೊಟ್ಟರು. ಅವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ದುಬೈ ಬಂದೆ. ದುಬೈ ನಮ್ಮ ಮುಂದಿನ ಲೈಫಲ್ಲಿ ಅಂತೂ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ವೆಲ್ಫೇರ್ ನಮಗೆ ದುಬೈ ಕರ್ಕೊಂಡು ಬಂತು. ಈ ಸಲ ಈ ಥರ ಎಂಜಾಯ್ಮೆಂಟ್ ಕೊಟ್ಟಿತ್ತು. ಇದನ್ನು ಥ್ಯಾಂಕ್ ಯು.